ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಯಪ್ಪ, ಜಗದಾಗ ಜಗಳ ಹೆಚ್ಚಾಗೈತ್ ನೋಡ್ರಿ. ಅದರಾಗೂ ಈ ಸದನ ಅನ್ನೋದು ಕದನದ ಅಖಾಡ ಆಗ್ಬಿಟ್ಟೈತಿ. ಅದು ಲೋಕಸಭಾ ಸದನನೇ ಆಗಿರಬಹುದು, ಇಲ್ಲ ವಿಧಾನಸಭಾ ಸದನನೇ ಆಗಿರಬಹುದು. ಇವತ್ತಂತೂ ಬರೀ ಗದ್ಲದ ಸುದ್ದಿನೇ ಗದ್ಲೆ ಎಬ್ಸ್ಯಾವ ಅಂದ್ರ ತಪ್ಪಾಗೋದಿಲ್ಲ ನೋಡ್ರಪ್ಪ. ಮೊದಲಿಗೆ ನಮ್ಮ ರಾಜ್ಯದ ವಿಷಯಕ್ಕೆ ಬರೋಣಲ್ಲ. ಅಬಕಾರಿ ಮಂತ್ರಿ RB ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಬಿಜೆಪಿ JDS ನಾಯಕರೆಲ್ಲ ಕೂಡ್ಕೊಂಡು ರಾತ್ರಿ ಎಲ್ಲಾ ಧರಣಿ ಮಾಡಿದ್ರು. ಅಬಕಾರಿ ಇಲಾಖೆದಾಗ ಅಕ್ರಮ ನಡೆದೈತಿ, ಅಲ್ಲಿ ಕೋಟಿ ಕೋಟಿ ಲೂಟಿ ಆಗೈತಿ. ಹಿಂಗಾಗ RB ತಿಮ್ಮಾಪುರ್ ಅವ್ರು ರಾಜೀನಾಮೆ ಕೊಡಬೇಕಂತ ಜಿದ್ ಹಿಡಿದು ಕೊಂತ ಬಿಟ್ರು. ಆದ್ರೂ ಹಠ ಮಾಡುದ್ರಾಗ ನಾ ಏನ್ ಕಮ್ಮಿ ಇಲ್ಲ. ನೀವು ರಾಜೀನಾಮೆ ಕೊಡ್ರಿ ಅಂತ ಕೇಳೋದಕ್ಕೂ ನಾ ಯಾಕೆ ರಾಜೀನಾಮೆ ಕೊಡ್ಬೇಕು, ನಾ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂತ RB ತಿಮ್ಮಾಪುರ್ ಅವರು ಏನೋ ಹೇಳ್ಬಿಟ್ರು. ಆದ್ರ ಅವ್ರದ್ದು ಒಂದು ಮಾತು ಗಮನಿಸ್ದೆ ನಾನು. ಈ ಪ್ರೇಮಿಗಳ ನಡುವ ಸಂಭಾಷಣೆ ನಡೀತಿರ್ತೈತಿ ನೋಡ್ರಿ. ನನ್ನ ನಿನ್ನ ನಡುವಿನ ಈ ಪ್ರೀತಿ ಇಂದು ನಿನ್ನೆಯದಲ್ಲ, ಜನ್ಮ ಜನ್ಮದ ಅನುಬಂಧ. ಇದು ಯಾವಾಗಿಂದೋ ನಡ್ಕೋತ ಬಂದದ, ಬಹಳ ದಿನಗಳಿಂದ ನಡ್ಕೋತ ಬಂದದ ಅಂತಾರ ನೋಡ್ರಿ. ಇದನ್ನ ಕೇಳಿದ್ರೆ ಏನ್ ಅನಿಸ್ತದ ಹೇಳ್ರಿ? ಈ ಪ್ರೇಮಿಗಳ ನಡುವ ಬಹಳ ದಿನದಿಂದ ಆಳವಾದ ಪ್ರೀತಿ ಇರಬಹುದು ಅಂತ ಅನಿಸ್ತದ, ಹೌದಿಲ್ಲ? ನನಗೆ ಯಾಕೋ ಅಬಕಾರಿ ಮಂತ್ರಿ RB ತಿಮ್ಮಾಪುರ್ ಅವ್ರು ಈ ಮಾತು ಕೇಳದ ಮ್ಯಾಲೂ ಇದೇ ಅರ್ಥ ಬರ್ತೈತೆ ಅಂತ ಅನಿಸ್ಲಿಕ್ಕತ್ತದ. ಬೇಕಾದ್ರೆ ಒಂದ್ಸಲ ಕೇಳಿ ನೋಡ್ರಿ ನೀವು. ಭ್ರಷ್ಟಾಚಾರ ಇವತ್ತು ನಿನ್ನೆ ಇದಲ್ಲ, ಅದು ಬಹಳ ದಿವಸಗಳಿಂದ ನಡೆದು ಬಂದಂತ ಈ ಭ್ರಷ್ಟಾಚಾರ ಇವತ್ತು ನಿನ್ನೆ ಇದಲ್ಲ, ಅದು ಬಹಳ ದಿವಸಗಳಿಂದ ನಡೆದು ಬಂದಂತ ಈ ಭ್ರಷ್ಟಾಚಾರ ತಿಳಿತು ಬಿಡ್ರಿ, ಅರ್ಥ ಆಯ್ತು. ಈ ಭ್ರಷ್ಟಾಚಾರದಾಗ ನಾನೇನು ಮೊದಲಿಗನೂ ಅಲ್ಲ, ಕಡಿಯವನೂ ಅಲ್ಲ, ಎಲ್ಲರೂ ಮಾಡ್ಕೋತೇ ಬಂದಿರೋದನ್ನೇ ನಾನು ಮಾಡ್ಲಿಕ್ಕತ್ತೀನಿ. ಅದಕ್ಕೆ ನಾ ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋದು ಇವ್ರ ವಾದ ಆಗಿರಬಹುದು. ಆದ್ರೂ ನೋಡ್ರಿ, ಈಗ ಒಂದು ಕಡೆ ಇಲ್ಲಿ ವಿಧಾನಸಭಾ ಅಧಿವೇಶನದಾಗ ಇಷ್ಟು ಗದ್ಲ, ಅಲ್ಲಿ ಲೋಕಸಭಾ ಸದನದಾಗನು ಅದೇ ಅಶಿಸ್ತು ಗದ್ಲ. ಲೋಕಸಭೆದಾಗಂತೂ ಈ ಸ್ಪೀಕರ್ ಪೀಠದ ಮ್ಯಾಲ ಕಾಗದ ಹರಿದು ಒಗದಿದ್ಯೇನು. ಹಿಂಗಾಗಿ 8 ಮಂದಿ ಸಂಸದರನ್ನ ಇಡೀ ಬಜೆಟ್ ಅಧಿವೇಶನದಿಂದನೇ ಅಮಾನತು ಮಾಡಿದ್ರು. ಇದ್ರ ಸ್ಪೆಷಾಲಿಟಿ ಏನಂತ ಹೇಳ್ತೀನಿ ಕೇಳ್ರಿ. ಈ 8 ಮಂದಿ ಅಮಾನತಾಗಿದ್ರಲ್ಲ, ಇದ್ರಾಗ 7 ಮಂದಿ ಕಾಂಗ್ರೆಸ್ ಸಂಸದರೇ ಆಗಿದ್ರು. ನೋಡ್ರಪ್ಪ, ಇವರಿಗೆಲ್ಲ ಈ ಸಂಸತ್ತಿನ ನಿಯಮಗಳಿಗೇನು, ಇದನ್ನ ಉಲ್ಲಂಘನೆ ಮಾಡಬಾರ್ದು ಅನ್ನುವಂಥ ಕಾಮನ್ ಸೆನ್ಸೇ ಇಲ್ಲ ಅಂದ್ರ ಹಿಂಗ ಆಗೋದ್ ನೋಡ್ರಿ. ಅದ್ರಾಗೂ ನೋಡ್ಬೇಕು ನೀವು, ಲೋಕಸಭಾ ಸದನದಾಗ ಎಂತೆಂತ ಪದಗಳನ್ನ ಬಳಸ್ಲಿಕ್ಕತ್ತಾರಂದ್ರ ಒಂದ್ಸಲ ಲಕ್ಷ ಕೊಟ್ಟು ಕೇಳ್ರಿ ನೀವು. Once again, Mr. Venugopal, kindly be seated once again. No, listen. No, please listen. What did you say just now? What is this yar? What is this yar? This is parliament. This is Lok Sabha. You can't address the chair. You cannot address the chair with yar. What is this yar? No, you cannot address the chair by saying yar. No. Please take back your words. You can't say chair yar. No. You cannot. No. Honorable LOP standing on his feet to speak. You are not allowing him to speak. माननीय राहुल गांधी जी, आप बोलिएगा. No. Please allow him to speak. ವಾಟ್ ಈಸ್ ದಿಸ್ ಯಾರ್? ಅಯ್ಯ, ಇದೇನ್ ಇದೊಂಥರ ಜೆನ್ಸಿಗಳ ನಡುವೆ ನಡೆಯುವಂತ ಕಾನ್ವರ್ಸೇಷನ್ ಆಗೈತಿ. ಅದನ್ನ ತಂದು ಪಾರ್ಲಿಮೆಂಟ್ನಾಗ ಮಾತಾಡ್ತಾರಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಅವ್ರದ್ದು ತಪ್ಪಿಲ್ಲ ಬಿಡ್ರಿ. ಇವ್ರ ನಾಯಕ ರಾಹುಲ್ ಗಾಂಧಿ ಸಂಸದರಾಗಿ ಅದೆಷ್ಟು ವರ್ಷದಿಂದ ಪಾರ್ಲಿಮೆಂಟ್ನಾಗ ಬರ್ಲಿಕತ್ತಾರ. ಇನ್ನ ತನಕ ಸ್ಪೀಕರ್ ಅವ್ರನ್ನ ಏನಂತ ಅಡ್ರೆಸ್ ಮಾಡ್ಬೇಕು? ಮೇಡಮ್ ಅನ್ಬೇಕಾ, ಸರ್ ಅನ್ಬೇಕಾ, ಚೇರ್ಮನ್ ಅಂತ ಕರಿಬೇಕಾ, ಅಥವಾ ಬೇರೆ ಏನಾರೇ ಅನ್ಬೇಕಾ ಅನ್ನೋ ಕನ್ಫ್ಯೂಷನ್ ನಾಗೆ ಅದಾರ ಇನ್ನ ತನಕ. Madam, when sorry, Chairman sir.
ಅದಕ್ಕೆ ಹೇಳುದ್ರಿ, ಸ್ವಲ್ಪ ಭಾರತದಾಗಿ ಇದ್ದು ಲೋಕಸಭೆದಾಗ ಹೆಚ್ಚಿಗೆ ಅಟೆಂಡೆನ್ಸ್ ಹಾಕಿ ಬ್ಯಾರೆ ಶಾಣೆ ಮಂದಿ ಇರ್ತಾರ ಸಂಸದರು, ಅವ್ರ ಮಾತು ಕುಂತು ಕೇಳಿದ್ರ ಅರ್ಥ ಆಗ್ತಿತ್ತು. ಅದು ಬಿಟ್ಟು ಟೈಮ್ ಸಿಕ್ಕಾಗೆಲ್ಲ ಫಾರಿನ್ ಟ್ರಿಪ್ ಹೊಡ್ಕೊಂಡು ಹೊಂಟ್ರ ಹಿಂಗಾಗೋದು ನೋಡ್ರಿ. ಲೋಕಸಭೆದಾಗ ಯಾರಿಗೆ ಏನಂತ ಅಡ್ರೆಸ್ ಮಾಡ್ಬೇಕು ಅನ್ನೋದೇ ಅರ್ಥ ಆಗುದಿಲ್ಲ. ಈ ದೆಹಲಿದಾಗ ಲೋಕಸಭಾ ಸದನದಾಗ ಕಾಂಗ್ರೆಸ್ ಸಂಸದರ ನಡವಳಿಕೆ ನೋಡಿದ್ರಿ ಇಲ್ಲಿ ಹೆಂಗಿತ್ತಂತ ಹೇಳಿ. ಅದನ್ನ ಕಟ್ ಮಾಡಿ ಲೊಕೇಶನ್ ಶಿಫ್ಟ್ ಮಾಡಿ ವಿಧಾನಸಭಾ ಅಧಿವೇಶನಕ್ಕೆ ಬಂದ್ರ ಏನು ಕಮ್ಮಿ ಇಲ್ಲ. ನೋಡ್ರಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಸದನದಾಗ ಹಿಂಗ ಗಲಾಟೆ ಮಾಡ್ರಿ, ಎದ್ದೇಳ್ರಿ ಅಂತ ಅಲ್ಲ, ಗದ್ಲ ಎಬ್ಬಸ್ಲಕ್ಕ ಹಿಂಗ ಪ್ರೋತ್ಸಾಹ ಕೊಡುವುದು ಸದನಕ್ಕೂ ಸಂವಿಧಾನಕ್ಕೂ ವಿರುದ್ಧ ಅಲ್ಲೇನ್ರಿ? ಅಂದಿನ ಕಾಲದಾಗ ಸ್ವಾಮಿ ವಿವೇಕಾನಂದ್ರ ಏನ್ ಹೇಳಿದ್ರು? ಯುವಕರು ಮೈಗಳ್ಳತನ ಮರಿಬೇಕು, ಸೋಂಬೇರಿತನನ ಬಿಡಬೇಕಂತ ಹೇಳಿ ಯುವಕರಿಗೆ ಏಳಿ ಎದ್ದೇಳಿ ಅಂತ ಹೇಳಿದ್ರು. ಆದ್ರೆ ಇವತ್ತಿನ ಕಾಲಕ್ಕೆ ಹೆಂಗೈತ್ ನೋಡ್ರಿ. ಒಂದು ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರು ತಮ್ಮ ಶಾಸಕ ಮಂತ್ರಿಗಳಿಗೆಲ್ಲ ಕಂತ್ರಿ ಬುದ್ಧಿ ಕಲಿಸ್ಕೊಡ್ಲಿಕ್ಕೆ ಎದ್ದೇಳ್ರಿ ಗಲಾಟೆ ಎಬ್ಬಸ್ರಿ ಅಂತ ಹೇಳಿದ್ದಂತೂ ಅವರ ಒಂದು ಪದವಿಗೆ ಶೋಭೆ ತರುವುದಿಲ್ಲ ಅಂತ ಅನಿಸ್ತದ ನೋಡ್ರಪ್ಪ. ನಿಮಗೇನ್ ಅನಿಸ್ತದ ಅಂತ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.